ಹಾಯ್ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಆಲ್ರೆಡಿ 8 o'clock ಆಯಿತು. ದೋಸಲ್ಲಿ ಎದ್ದಿದ ತಕ್ಷಣ ಹೋಗಿ ಸ್ನಾನ ಮಾಡ್ಕೊಂಬಂದೆ. ಅಜ್ಜಿ ಅಷ್ಟೊತ್ತಿಗೆ ಸಾಕ್ಸ್ ಮಡಗಿತ್ತು. ಚಿಂಟು ಹೆಂಗೆ ಓಡ್ಬತ್ತಾನೆ ಅಂತ ಕಲ್ತಿದ್ದ ತಕ್ಷಣ ಕೆಂಚಿ ಕೇಕ್ ಇಡೋದು ಅಂದ್ಬಿಟ್ಟು ಅಪ್ಪ ಪ್ಲೇಟಲ್ಲಿರೋ ಕೇಕ್ನೆಲ್ಲ ಖಾಲಿ ಮಾಡಿಕೊಡ್ತು. ನೋಡಿ ಯಾವ ರೀತಿ ಕೇಕ್ ಇಸ್ಕೊಂಡು ತಿಂತಾಳೆ ಅಂತ. ನೋಡಿ ಹೆಂಗೆ ಇಸ್ಕೊಂಡ್ಲು ಹಂಗೆ ತಿಂತಾ ಇರ್ತಾಳೆ. ಅಮ್ಮಂಗೆ ತಗೊಂಡೋಗಿ ಕೊಟ್ಬಿಟ್ಲು. ಸ್ವಲ್ಪ ತಿಂದ್ಬಿಟ್ಟು ಮಮ್ಮಿಗೆ ತಗೊಂಡೋಗಿ ಕೊಟ್ಟರು. ತಿನ್ನೋ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾದ್ರೆ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ನಾಳೆ ನಾವು ಸತ್ರು ಪರವಾಗಿಲ್ಲ. ನನ್ನ ಲಕ್ಸುರಿ ಬೆಳಗ್ಗೆ ಚೆನ್ನಾಗಿ ಬಿಸಿಲು ಹೊಡಿತಿತ್ತು, ಹಾಗೆ ಗಾಳಿನೂ ಬೀಸ್ತಿತ್ತು. 9 ಗಂಟೆ ಬಸ್ ಬಂತು. ನಾನು ವೀಡಿಯೋ ಮಾಡೋ ಟೈಮಿಗೇನೇನು ಗುಂಡಂಗೆ ಕೇಕ್ ಖಾಲಿ ಪ್ಲೇಟ್ ಮಾಡಿ ಇದ್ಬಿಟ್ಟು ಇಬ್ಬರು ನೋಡ್ಕೊಂಡಿರ್ತಿದ್ರು, ನಮ್ಮ ಅಪ್ಪನ ಕೆಂಚಿನೂ. ಆಮೇಲೆ ಕೆಂಚಿ ಬುಕ್ ಇಟ್ಕೊಂಡು ಅಲ್ಲೇ ಆಟ ಆಡ್ತಿದ್ಲು. ಕೆಂಚಿ ನೋಡಿ ಅವಳು ಬಟ್ಟೆ ಇಟ್ಕೊಂಡು ಹಿಂಗೆ ಓಡಾಡ್ತಾಳೆ ಅಂತ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇದ್ಲು. ಅಮ್ಮ ಎತ್ಕೊಟ್ರೆ ಅವಳು ತುಂಬ ಇಟ್ಕೊಂಡೋಗಿ ತಗೊಂಡೋಗ್ಬಿಟ್ಟು ಮುಂದೆ ಏನು ಮಾಡ್ಲೋದ್ಲು ಅಂತ ಈ ವಿಡಿಯೋದಲ್ಲಿ ಹಂಗೆ ವಾಚ್ ಮಾಡ್ತಾ ಇರಿ, ಗೊತ್ತಾಗುತ್ತೆ ಬಟ್ಟೆಗಳನ್ನ ತಗೊಂಡೋಗಿ ಏನು ಮಾಡಿದ್ಲು ಅಂತ. ನಾನು ಎಷ್ಟೆಷ್ಟೋ ಕೇಳಿದೆ, ಬಟ್ಟೆ ಕೊಡಿ ಅಂದಕ್ಕೆ ಎಲ್ಲ ಹೊಲಿಸ್ಕೊಂಡು ಗೇಟ್ ಹತ್ರಕ್ಕೆ ತೊಗೊಂಡೋದ್ಲು. ಗೇಟ್ ಹತ್ರಕ್ಕೆ ತೊಗೊಂಡೋದ್ಮೇಲೆ ಏನು ಮಾಡಿದ್ಲು ಅಂತ ಹಂಗೆ ನೋಡಿ ಅಮ್ಮ ಹಂಗೆ ಒಂದು 3-4 ಬಟ್ಟೆ ಈಸ್ಕೊತು, ಕೊಡು ನಮ್ಮವ್ವ ಅಂತ. ಆಮೇಲೆ ಅವಳು ಕೇಕ್ ನೋಡ್ಬಿಟ್ಟು ಗೇಟ್ ಹತ್ರಕ್ಕೆ ತೊಗೊಂಡೋಗಿ ಏನು ಮಾಡ್ತಾಳೆ ನೋಡಿ ಒಂದು ಬಟ್ಟೆ ಬೀಳ್ಸ್ಕೊಂಡೋದ್ಲು. ತಿರ್ಗಾ ಬಂದ್ಲು ಹಿಂದಕ್ಕೆ. ಅಮ್ಮ ಅಷ್ಟೊತ್ತಿಗೆ ಗೇಟ್ ಹಾಕ್ಬಿಡ್ತು. ಗೇಟ್ ಆದಮೇಲೆ ನಮ್ಮ ಬಟ್ಟೆ ಅವಳ ಬಟ್ಟೆ ಬಿಟ್ಬಿಟ್ಟು ಅವಳು ಗೇಟಿಂದ ಆಚೆಗೆಲ್ಲ ತೆಗ್ದು ಹಾಕ್ತಿದ್ಲು. ಯಾಕೆ ಅಂತ ಕೇಳೋದೆ, ಅವರಮ್ಮ ಬಟ್ಟೆ ಒಗಿತೈತೆ, ನಾನು ತೊಗೊಂಡೋಗಿ ಬಟ್ಟೆ ಕೊಡ್ತೀನಿ ಅಂತ ಅಂದ್ಲು. ಅಷ್ಟೊತ್ತಿಗೆ ಅಜ್ಜಿ ಹೊತ್ತು ಅಲ್ಲಿ ಪೈಪ್ ಕಿತ್ತೋಗಿತ್ತು, ಹಂಗೆ ಪೈಪ್ ಹಾಕು ಅಂತ ಹೇಳಿದೋ ಅಜ್ಜಿ. ಅದಕ್ಕೆ ಪೈಪ್ ಸಿಕ್ಸ್ತಿತ್ತು. ಪೈಪ್ ಸಿಕ್ಸಿದ್ರು ಅದು ಆಯ್ತಿರ್ಲಿಲ್ಲ. ನೋಡಿ ಯಾವ ರೀತಿ ಸಿಕ್ಸ್ತೈತೆ ಅಂತ. ಗೇಟ್ ಹಾಕಿದ್ರಿಂದ ಈ ಥರ ಬಂದೈತೆ ವಿಡಿಯೋ. ಗೇಟಿನ ಒಳಗಡೆ ಮಾಡಿರೋದು ವಿಡಿಯೋ ಇದು. ಇವಳು ಅಕ್ಕ ಗೇಟಲ್ಲೇ ನಿಂತ್ಕೊಂಡು ನೋಡ್ತಿದ್ಲು, ಗೇಟ್ ತೆಗಿತಾರೆ ಅಂದ್ಬಿಟ್ಟು ಬಟ್ಟೆ ಎಸ್ತಾನೇ ಇದ್ಲು. ಆಮೇಲೆ ಗೇಟ್ ತೆಗಿತಿದ್ದಂಗೆ ಏನು ಮಾಡಿದ್ಲು ಅಂತ ಹಂಗೆ ನೋಡಿ ಯಾವ ರೀತಿ ಹೊಡೋಯ್ತಾಳೆ ಗೇಟಿಂದ ಆಚೆಗೆ ಅಂದ್ಬಿಟ್ಟು. ನೋಡಿ ಗೇಟ್ ತೆಗ್ದೇ ತಡ ಅವ್ರ ಮನೆಗೆ ಓಡೋಯ್ತವಳೆ, ಎಷ್ಟರ ಮಟ್ಟಿಗೆ ಓಡೋಯ್ತಾಳೆ ಅಂತ. ಅಪ್ಪ ಈಗಿನ ಕಾಲದ ಹುಡುಗರು ಹಿಡಿಯೋಕ್ಕಾಗಲ್ಲ ಅಪ್ಪ. ನಡಿ ಕುತ್ಕೊಂಬಿಟ್ಲು ಅಲ್ಲೇ. ಮನೆಗೆ ನಡಿ ಅಂದರೆ ಅಲ್ಲೇ ಹೊಡೆದು ಕೂತ್ಕೊಂಡು ಆಟ ಆಡ್ಕೊಂಡು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಮಲ್ಲಿಗೆ ಗಿಡ ನೋಡೋಣ ಇವತ್ತು ಎಷ್ಟು ಮಗ ಸಿಗುತ್ತೆ ಅಂತ. ಪಕ್ಕ ಮನೆಯವ್ರದ್ದು, ನೋಡೋಣ ಇವತ್ತು ಎಷ್ಟು ಸಿಗುತ್ತೆ ಅಂತ. ನೋಡಿ ಹೂವು ಹೆಂಗೆ ಕಿತ್ಬಿಟ್ಟು ಕೈಲಿ ಇಟ್ಕೊತಾಳೆ ಅಂತ. ಈ ಥರ ನಾವು ಈ ಥರ ಆಫ್ ಮಾಡ್ತೀನಿ. ನೋಡಿ ಕಿವಿ ಹೂವು ಮುಟ್ಕೊತಾಳೆ. ಎಲ್ಲ ಮುಟ್ಸ್ತೀನಿ ಬಾ. ಇಲ್ಲಿ ನಾನು ಇಲ್ಲಿ ಈ ಕಡೆ ತಿರುಕೋ. ಯಾವ ರೀತಿ ಕಾಣ್ತಾಳೆ ಅಂತ ಕಮೆಂಟ್ ಮಾಡಿ. ಈ ಕಡೆ ತಿರುಕೋ. ಆಯಿತು, ಇಲ್ಲಿ ನೋಡಿಲ್ಲಿ ಕೆಂಚಿಮ್ಮ, ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡು, ಇಲ್ಲಿ ನೋಡಿಲ್ಲಿ. ನೋಡಿ ಕಿವಿ ಹೂವು ಮುಟ್ಕೊಂಡು ಹೂವು ಕೀಳ್ತಾಳೆ. ಈ ಕಡೆ ಕಿವಿ ಹೂವು ಮುಟ್ಕೊತಾಳೆ.
ಯಾರಿಗೆ ಕ್ವಾಟ್ಲೆ ಕೊಟ್ಟಿದ್ದೀಯಪ್ಪ. ಅಕ್ಕಳಿಗೆ ಬಟ್ಟೆ ಚೋಪರ್ ಅಜ್ಜಿ 10 ರೂಪಾಯಿ ಕಾಯಿನ್ ಕೊಟ್ಟು ಇದೆಲ್ಲ ಲಾಯರ್ ಮೂಲಕ ನೋಟಿಸ್ ಕಳಿಸಿ ಹೆದರಿಸೋದು ಆದ್ರೆ ಮೇಡಮ್ ಡಿವೋರ್ಸ್ ಕೊಡೋದಕ್ಕೆ ಇಷ್ಟ ಇಲ್ಲ ತಾನೆ? ಖಂಡಿತ ಇಷ್ಟ ಇಲ್ಲ. ನೆಕ್ಸ್ಟ್ ಕಾನೂನಲ್ಲಿ ಯಾರು ಬಲವಂತವಾಗಿ ಡಿವೋರ್ಸ್ ಕೊಡೋದಕ್ಕಾಗೋದಿಲ್ಲ. ಏನಾಯ್ತು? ಇಲ್ಲಿ ತನಕ ನಿಮ್ಮ ಅಪ್ಪ ಎಷ್ಟು ಹಿಂಸೆ ಕೊಟ್ಟಿದ್ರು. ಕಲ್ಲಾಗಿರೋ ಅಪ್ಪ ಮಸ್ತು ಕರುತ್ತೆ ನೋಡ್ತಾ ಇರಿ. ಎರಡು ಕೈಯಿಂದ ಕಟ್ಟಿರೋ ಗಂಟು ನಾವು ಮಾತಾಡು. ನಿನ್ನ ಹತ್ರ ಸತ್ಯ ಹೇಳ್ತೀನೇನೋ. ಮಾಯಮ್ಮ ರಂಗಿ ತಕ್ಕ ಬಂದು ಕುತ್ಕೊಳ್ಳೋಣ ಅಂತವಾ. ಮಲ್ಗೆದಿದ್ಲು, ನಿಧಾನ ಕಂಡುಬಿಡ್ತಾವಳೆ ನೋಡಿ ಯಾವ ರೀತಿ ಮಲ್ಗವಳೆ ಅಂತ. ಮಲ್ಗಿದ್ದಾದ್ಮೇಲೆ ಅಜ್ಜಿ ಬಟ್ಟೆ ಎಲ್ಲ ಇಕ್ತು, ಆಮೇಲೆ ಪೌಡ್ರೆಲ್ಲ ಇಕ್ಕಿ ಕಣ್ಕಾಪಿ ಎಲ್ಲ ಇಕ್ಕಿತ್ತು. ಅಷ್ಟೊತ್ತಿಗೆ ಬಾ ಒಂದು ವಿಡಿಯೋ ಮಾಡೋಣ ಅಂತ ಕರೆದೆ ನೋಡಿ ಯಾವ ರೀತಿ ಹೇಳ್ತಾವಳೆ ಅಂತ. ಮಲ್ಗಿದ್ಲು. ಸೊ ಮನೆಗೆ ಬಿಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರೊಳಗನೆ ಅವ್ರ ಮನೆಯಲ್ಲಿ ಸೀರೆಲು ಎಲೆ ಕಟ್ಟೋರೆ ನೋಡಿ ಯಾವ ರೀತಿ ಆಟ ಆಡ್ತಾವಳೆ ಅಂತ. ಅವಳು ಬಿಟ್ಟು ಪರಷ್ಟು ಮಳೆನೂ ಸ್ಟಾರ್ಟ್ ಆಯಿತು. ಸೊ ಅವ್ರ ಮನೆಯಲ್ಲೇ ಇದ್ದೆ, ಅಲ್ಲಿಂದನೇ ವಿಡಿಯೋ ಮಾಡಿದೆ ನೋಡಿ ಯಾವ ರೀತಿ ಮಳೆ ಬರ್ತಿತ್ತು. ಸೋನೆ ಬಟ್ ನಮ್ಮೂರ ಕಡೆಗೆ ಹೋಲ್ಸ್ಕೊಂಡ್ರೆ ಇವತ್ತು ಪರವಾಗಿಲ್ಲ, ಮಳೆ ಬಂದಿರೋದು. ಕೆಂಚಿ ಮನೆಯಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಉಯ್ಯಾಲೆ ಇಟ್ಕೊಂಡ್ಬಿಟ್ಟು ಉಯ್ಯಾಲೆ ಆಡ್ತಿದ್ದೆ ಸ್ವಲ್ಪ ಹೊತ್ತು. ಆಮೇಲೆ ಮೊಬೈಲ್ ಸಿಕ್ತು. ಚಿಕ್ಕ ವಯಸ್ಸಲ್ಲಿ ಸ್ನೇಕ್ ಆಟ ಆಡ್ತಿದ್ವಲ್ಲ, ತಾಳು ಈಗ ನೋಡೋಣ ಅಂದ್ಬಿಟ್ಟು ಆಟ ಆಡ್ತಿದ್ದೆ.